ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಸ್ನೇಹಿತ ಶಿವಶಂಕರ್ ಚಿಂಚಳಿ. ನಿಮ್ಮೆಲ್ಲರಿಗೂ ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಮನಿ ಶಾಪಿಂಗಿಗೆ ಸ್ವಾಗತ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ಎಫ್ ಡಿ, ಆರ್ ಡಿ ಮತ್ತು ಪ್ರಾವಿಡೆಂಟ್ ಫಂಡ್ ಬಗ್ಗೆ ಮಾತಾಡಿದ್ವಿ. ಸೊ ಕನ್ಕ್ಲೂಷನಲ್ಲಿ ಏನು ಬರ್ತಿದ್ವಿ, ಇದು ಒಂದು ಜಸ್ಟ್ ಸೇಫ್ ಇನ್ವೆಸ್ಟ್ಮೆಂಟು. ವೆಲ್ತ್ ಬಿಲ್ಡ್ ಮಾಡೋದಾಗಲಿ, ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡೋದಾಗಲಿ, ಫೈನಾನ್ಷಿಯಲ್ ಫ್ರೀಡಮ್ಗೆ ಇದು ಒಂದು ಸೂಟೇಬಲ್ ಇಲ್ಲ ಅನ್ನೋದು ಒಂದು ಕನ್ಕ್ಲೂಷನ್ ಬಂದಿದ್ವಿ. ಸೊ ಇವತ್ತು ಇನ್ಸೂರೆನ್ಸ್ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ಬ್ರೇಕ್ ಡೌನ್ ಮಾಡೋಣ. ಇನ್ಸೂರೆನ್ಸ್ನ ಬ್ರೇಕ್ ಡೌನ್ ಮಾಡೋಣ. ಇನ್ಸೂರೆನ್ಸ್, ಈ ಒಂದು ಲೈಫ್ ಇನ್ಸೂರೆನ್ಸ್ನ ಇದು ಒಂದು ಇನ್ವೆಸ್ಟ್ಮೆಂಟ್ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅದು ಖಂಡಿತ ಅಲ್ಲ. ಯಾಕಂದರೆ ಇದು ಓನ್ಲಿ ಪ್ರೊಟೆಕ್ಷನ್. ಯಾರು ನಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ಡಿಪೆಂಡೆಂಟ್ ಇದ್ದರೆ ಮಾತ್ರ ಅವರಿಗೆ ಪ್ರೊಟೆಕ್ಷನ್. ಯಾರು ಫೈನಾನ್ಷಿಯಲಿ ಡಿಪೆಂಡೆಂಟ್ ಇಲ್ಲ ಅಂತಂದರೆ ಇದು ಇನ್ಸೂರೆನ್ಸ್ ತೊಗೊಳೋದು ಒಂದು ನೆಸೆಸರಿ ಇಲ್ಲ ಅಂತ ನನಗನ್ಸುತ್ತೆ. ಇದು ಒಂದು ಖಂಡಿತ ಪ್ರಾಪರ್ ಇನ್ವೆಸ್ಟ್ಮೆಂಟ್ ಅಲ್ಲ. ಯಾಕಂದರೆ ನಾವು ಎಕ್ಸ್ಪೆಕ್ಟೇಷನ್ಸ್ ಏನು ಅದನ್ನು ನಾವು ಇದಕ್ಕೆ ಕಂಪ್ಯಾರಿಸನ್ ಮಾಡಿದರೆ, ಇನ್ ಕೇಸ್ ನೀವು ಇನ್ವೆಸ್ಟ್ಮೆಂಟ್ ಅಂದ್ಕೊಂಡ್ರೆ ಕಂಪ್ಯಾರಿಸನ್ ಮಾಡಿದರೆ ನಿಮಗೆ ರಿಸ್ಕು ಲೋ ಇದೆ, ಓಕೆ ಒಪ್ಕೋತೀನಿ. ಬಟ್ ರಿಟರ್ನ್ಸು ಹಾಗೆ ಅಷ್ಟೇ ತುಂಬ ಲೋ ಇದೆ. ಅದು ನಿಮಗೆ ಪಾರ್ಷಲ್ ವಿಡ್ರಾ ಇರೋದಿಲ್ಲ. ಇದರಲ್ಲಿ ಎಲ್ಲ ಲಾಕಿನ್ ಇರುತ್ತೆ. ಎಲ್ಲ ಇನ್ಸೂರೆನ್ಸು ನೀವು ಖಂಡಿತ ಕೊನೆಯವರೆಗೂ ನೀವು ಲಾಕಿನ್ ಮಾಡಬೇಕಾಗತ್ತೆ. ಕೆಲವುದರಲ್ಲಿ ಏನಾದರೂ ಮನಿ ಬ್ಯಾಕ್ ಆ ಥರ ಏನಾದರೂ ಇದ್ದರೆ ಅದು ನಿಮಗೆ ಅಮೌಂಟು ಮನಿ ಬ್ಯಾಕ್ ಥರ ಬರುತ್ತೆ. ಇದು ಮಂತ್ಲಿ ನಿಮಗೆ ಪಾರ್ಷಲ್ ಏನೂ ಇದು ಇರೋದಿಲ್ಲ, ಪ್ಯಾಸಿವ್ ಇನ್ಕಮ್ ಇರೋದಿಲ್ಲ. ಇದು ಏನಾದರೂ ವೆಲ್ತ್ ಬಿಲ್ಡ್ ಮಾಡುತ್ತಾ, ಕಾಂಪೌಂಡೆಡ್ ಗ್ರೋತ್ ಕೊಡುತ್ತಾ? ಇದು ಖಂಡಿತ ಇಲ್ಲ. ಒಂದು ತಿಳ್ಕೊಳ್ಳಿ, ಇನ್ಸೂರೆನ್ಸಲ್ಲಿ ನೀವು ಬರುವಂಥ ಅಮೌಂಟು ಫೈನಾನ್ಷಿಯಲಿ ಡಿಪೆಂಡೆನ್ಸ್. ಅದರಲ್ಲಿ ಅಟ್ಲೀಸ್ಟ್ ಮಿಡಲ್ ಕ್ಲಾಸಲ್ಲಿ ನೀವು ತುಂಬ ಹೈ ರಿಚಲ್ಲಿ ಹೋದರೆ ಅವ್ರದ್ದು ಲೈಫ್ ಇನ್ಸೂರೆನ್ಸು ರಿಟರ್ನ್ಸ್ ಏನು ಬರುತ್ತಲ್ಲ ಅದು ತುಂಬ ಹೈ ಆಗಿರುತ್ತೆ. ನಮ್ಮಲ್ಲಿ ಜನ ಏನು ಮಾಡ್ತೀವಿ, ನಾವು 5 ಲಕ್ಷ ಪಾಲಿಸಿ, 10 ಲಕ್ಷ ಪಾಲಿಸಿ, 15 ಲಕ್ಷ, 20 ಲಕ್ಷ, ಇಲ್ಲ 2 ಲಕ್ಷ, ತುಂಬ ಕಡಿಮೆ ಅಂದರೆ 2 ಲಕ್ಷವರೆಗೂ ನಾವು ತೊಗೋತೀವಿ. ಸೊ ಅದಕ್ಕೆ ಏನು ಬರುತ್ತೆ, ನಾನು 5 ಲಕ್ಷ ಪಾಲಿಸಿ ತೊಗೊಂಡೆ ಅಂದರೆ ಒಂದು 10 ಲಕ್ಷ ಬರುತ್ತೆ. ಸೊ ಆಫ್ಟರ್ 15 ಇಯರ್ಸು 20 ಇಯರ್ಸ್ ನಮಗೆ ಬಂತು ಅಂದರೆ ಯೂಶಲಿ ಜನ, ನಾವು ಹ್ಯೂಮನ್ ನೇಚರಲ್ಲಿ, ನಮ್ಮ ಇಂಡಿಯನ್ ಹ್ಯೂಮನ್ ನೇಚರಲ್ಲಿ ನಾವು ಏನು ಮಾಡ್ತೀವಿ, ಹೌದು 10 ಲಕ್ಷ ಬಂದಿದೆ, ನನಗೆ ಫೈನಾನ್ಷಿಯಲಿ ಪ್ರೊಟೆಕ್ಷನ್ ಸಿಕ್ಕಿದೆ, ನಮಗೆ ಯಾರು ನಮ್ಗೆ ಅರ್ನ್ ಮಾಡ್ತಿದ್ರು ಅವ್ರು ಇಲ್ಲ, ಆದರೂ ನಮ್ಗೆ ಸಿಕ್ಕಿದೆ ಅಂದರೆ ಅದನ್ನು ಯಾವ ರೀತಿಯಿಂದ ಸದ್ಬಳಕೆ ಮಾಡ್ಕೋಬೇಕು ಕರೆಕ್ಟ್ ಅನ್ನೋದು ಗೊತ್ತಿರೋಲ್ಲ. ಲಮ್ಸಮ್ ಅಮೌಂಟ್ ಬಂದಿದೆ, ಎಲ್ಲಾದರೂ ಒಂದು ಸ್ವಲ್ಪ ಸೈಟ್ ತೊಗೊಂಬಿಡು, ಎಲ್ಲಾದರೂ ಒಂದು ಸ್ವಲ್ಪ ಗೋಲ್ಡ್ ತೊಗೊಂಬಿಡು, ಉಳಿದದ ಅಮೌಂಟು ಮತ್ತೆ ಒಯ್ದು ಎಫ್ ಡಿಯಲ್ಲಿ ಹಾಕ್ಬಿಡೋದು. ಎಫ್ ಡಿಯಲ್ಲಿ ಎಷ್ಟು ಬರುತ್ತೆ ರಿಟರ್ನ್ಸು, ಆಮೇಲೆ ಮತ್ತೆ ಮಂತ್ಲಿ ಎಕ್ಸ್ಪೆನ್ಸಸ್ಸಿಗೆ ಮತ್ತೆ ಸ್ಟ್ರಗಲ್ ಮಾಡೋದು. ಇದು ಒಂದು ಏನಾಗ್ಬಿಟ್ಟಿದೆ ನಮ್ಮ ಇಂಡಿಯನ್ ಸೈಕಾಲಜಿಯಲ್ಲಿ, ಈ ಥರ ಮೈಂಡ್ಸೆಟ್ಟು ಹಾಗೇ ಬೆಳ್ಕೊಂಬಂದ್ಬಿಟ್ಟಿದ್ವಿ. ಹಾಗೇ ಎಲ್ಲರೂ ಥಿಂಕ್ ಮಾಡೋದು ಇದನ್ನೇ ಮಾಡಿಬಿಡ್ತಾರೆ. ನಾವೇನು ಅನ್ಕೋತೀವಿ, ಓಕೆ ನಮಗೆ ಫೈನಾನ್ಷಿಯಲಿ ಡಿಪೆಂಡೆಂಟ್ ಇದ್ದಾರೆ, ಇನ್ಸೂರೆನ್ಸ್ ತೊಗೊಬಿಡೋಣ, ಇನ್ ಕೇಸ್ ನಾವು ಇಲ್ಲ ಅಂತಂದರೆ ಅವರಿಗೆ ಒಂದು ಸ್ವಲ್ಪ ಅಮೌಂಟ್ ಸಿಗುತ್ತೆ, ಅವ್ರ ಲೈಫು ಸೆಕ್ಯೂರ್ ಆಗಿಬಿಡುತ್ತೆ. ಯಾರಾದರೂ ನೋಡಿದಾರ ಲೈಫ್ ಇನ್ಸೂರೆನ್ಸಲ್ಲಿ ಬಂದಿರೋ ಅಮೌಂಟನ್ನು ತೊಗೊಂಡು ಲೈಫ್ ಸೆಟ್ಲ್ ಆಗಿದೆ, ನಮಗೆ ಫೈನಾನ್ಷಿಯಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಯಾರಾದರೂ ನೀವು ನೋಡಿದ್ದೀರಾ? ನೋಡಿದರೆ ಒಳ್ಳೆಯದು. ನಾನಂತರೂ ತುಂಬ ನೋಡಿಲ್ಲ, ನಾನು ಎಲ್ಲೂ ನೋಡಿಲ್ಲ ಆ ಥರ. ಆದರೂ ಇನ್ನೂ ಫೈನಾನ್ಷಿಯಲಿ ಅವ್ರು ಸ್ಟ್ರಗಲ್ ಮಾಡ್ತಾನೇ ಇದ್ದಾರೆ, ಅವ್ರು ವರ್ಕ್ ಮಾಡ್ತಾನೇ ಇದ್ದಾರೆ. ಸೊ ನಾವು ಅದನ್ನು ಬಿಟ್ಟು, ಇನ್ಸೂರೆನ್ಸನ್ನು ಬಿಟ್ಟು, ಅದೇ ಅಮೌಂಟನ್ನು ನಾವು ಪ್ರೀಮಿಯಮ್ ಥರ ಕಟ್ಕೊಂಡು ಹೋಗ್ತೀವಿ, ಅದೇ ಅಮೌಂಟನ್ನು ನಾವು ಪ್ರಾಪರಾಗಿ ಏನಾದರೂ ಒಂದು ಪ್ಲ್ಯಾನಲ್ಲಿ, ನಾನು ಮುಂದೆ ಅದನ್ನು ಸ್ಟ್ರಾಟಜಿ ಹೇಳ್ಕೊಡ್ತೀನಿ, ವೆಯ್ಟ್ ಮಾಡಿ. ಆ ಸ್ಟ್ರಾಟಜಿಯಲ್ಲಿ ಪ್ರಾಪರಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ವಿ, ನಾವು ಮಾಡ್ತಾ ನಾವು ಅದನ್ನು ಯೂಸ್ ಮಾಡ್ಬೋದು. ನಮ್ಮ ಫ್ಯಾಮಿಲಿ, ನಮ್ಮ ಹೆಂಡತಿ ಆಗಲಿ, ಗಂಡನಿಗೆ ಅದು ಒಂದು ಡಿಸಿಪ್ಲಿನ್ನ ಅವ್ರಿಗೂ ಕಲಿಸ್ಕೊಟ್ಟು, ನಮ್ಮ ಮಕ್ಕಳಿಗೂ ಕಲಿಸ್ಕೊಟ್ಟು ಹೋದರೆ ಅದು ಕೊನೆಯಲ್ಲಿ ನಮಗೆ ಒಂದು ಎಕ್ಸ್ಪೆನ್ಸಸ್ಸು, ಮಂತ್ಲಿ ಎಕ್ಸ್ಪೆನ್ಸಸ್ಸು ಪ್ಯಾಸಿವ್ ಇನ್ಕಮ್ ಥರ ಜನ್ರೇಟ್ ಆದರೆ, ಆವಾಗ ನಮ್ಮ ಫ್ಯಾಮಿಲಿ, ನಮ್ಮ ಡಿಪೆಂಡೆನ್ಸು ಫೈನಾನ್ಷಿಯಲಿ ಸೆಕ್ಯೂರ್ ಆಗಿರ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವಾಗ ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡೋಣ. ಮ್ಯೂಚುವಲ್ ಫಂಡ್ಸ್ ಅಂದರೆ ಇದು ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ತೊಗೊಂಡ್ರೆ ಅದರಲ್ಲಿ ಡೆಪ್ಟ್ ಮ್ಯೂಚುವಲ್ ಫಂಡ್ ಇರುತ್ತೆ, ಹಲವಾರು ರೀತಿಯ ಮ್ಯೂಚುವಲ್ ಫಂಡ್ಸ್ ಇರುತ್ತೆ. ನೀವು ಯಾವುದು ಅದನ್ನು ಡಿಸೈಡ್ ಮಾಡಿ ತೊಗೋತೀರಾ, ಚೂಸ್ ಮಾಡ್ತೀರಾ, ಅದ್ರ ರಿಲೇಟೆಡ್ ಅವರು ಫಂಡ್ ಮ್ಯಾನೇಜರ್ಸು ನಿಮ್ಮ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮ್ಯೂಚುವಲ್ ಫಂಡು ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟು. ಬಟ್ ನಾವು ನಮ್ದು ಅಗೇನ್ ನಾವು ಅದಕ್ಕೆ ಬರೋಣ,
ನಾವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ವಿ ಆಗಿನಷ್ಟಿಗೆ ನಮ್ಮ ಇನ್ವೆಸ್ಟ್ಮೆಂಟ್ ನಾವು ಚೂಸ್ ಮಾಡಿರೋದು ಎಷ್ಟು ಅದಕ್ಕೆ ಸೂಟೇಬಲ್ ಇದೆ, ನಾವು ಅದು ಫೈನಾನ್ಷಿಯಲ್ ಫ್ರೀಡಮ್ಗೆ ಒಂದು ಕರೆಕ್ಟಾಗಿ ಇದೆಯಾ ಇಲ್ಲ, ನಾವು ಅದನ್ನು ಬ್ರೇಕ್ ಡೌನ್ ಮಾಡೋಣ. ಸೊ ಫಸ್ಟ್ ಏನು, ರಿಸ್ಕ್ ಲೆವೆಲ್ ಓಕೆ, ಇದು ಒಂದು ಮೀಡಿಯಮ್, ಹೈ ರಿಸ್ಕು ಅಂತ ಹೇಳೋಕ್ಕಾಗಲ್ಲ, ಕಡಿಮೆ ರಿಸ್ಕು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಮಾರ್ಕೆಟ್ ಬೇಸ್ ಮೇಲೆ ಇರುತ್ತೆ. ಮಾರ್ಕೆಟ್ ತುಂಬ ಚೆನ್ನಾಗಿತ್ತು ಅಂದರೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ, ಇಲ್ಲ ಅಂತಂದರೆ ಪೂರ್ತಿ ಡೌನ್ ಅಂತರೂ ಆಗಲ್ಲ, ಬಟ್ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಅಷ್ಟೊಂದು ಲಾಸ್ ಇರಲ್ಲ, ಯಾಕಂದರೆ ಎಲ್ಲ ಫಂಡ್ ಮ್ಯಾನೇಜರ್ಸು ಮ್ಯಾನೇಜ್ ಮಾಡ್ತಾರೆ. ರಿಟರ್ನ್ಸು ಓಕೆ, ಮೀಡಿಯಮ್ ಆಗಿ FD RD ಎಲ್ಲದಕ್ಕಿಂತೂ ಒಂದು ಬೆಟರ್, ಒಂದು 2-3% ಜಾಸ್ತಿನೇ ಸಿಗುತ್ತೆ. ನೆಕ್ಸ್ಟು ಲಮ್ಸಮ್ ಅಮೌಂಟ್ ಬೇಕಾ? ಲಮ್ಸಮ್ ಅಮೌಂಟ್ ಏನು, ನೀವು ಲಮ್ಸಮ್ ಅಮೌಂಟ್ ಇದೆ ಇದರಲ್ಲಿ, ಲಮ್ಸಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು, ಇಲ್ಲ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು. ಎವ್ರಿ ಮಂತ್ ನೀವು ಸ್ವಲ್ಪ RD ಥರ ನೀವು ಕಟ್ಕೊಂಡು ಹೋಗ್ಬೋದು. ಸೊ ಪಾರ್ಷಲ್ ವಿಡ್ರಾ ಖಂಡಿತ ಇಲ್ಲ, ಇದು ಕಂಪ್ಲೀಟಾಗಿ ಲಾಕಿನ್ ಇರುತ್ತೆ. ನೀವು 5 ವರ್ಷ ಆಗಲಿ, 10 ವರ್ಷ ಆಗಲಿ, 20 ವರ್ಷ ಆಗಲಿ, 30 ವರ್ಷ ಆಗಲಿ ನೀವು ತೊಗೊಂಡ್ಮೇಲೆ ಅದು ಲಾಕಿನ್. ಮಧ್ಯದಲ್ಲಿ ನಾನು ಕಟ್ತಾ ಬಂದಿದ್ದೀನಿ, ಒಂದು 20 ಲಕ್ಷ ಆಗಿದೆ, ಅದರಲ್ಲಿ ಒಂದು 2 ಲಕ್ಷ 5 ಲಕ್ಷ ನಾನು ಎಮರ್ಜೆನ್ಸಿ ಇದೆ, ನಾನು ತೊಗೋತೀನಿ ಅಂತಂದರೆ ಖಂಡಿತ ಇಲ್ಲ, ಅದು ಲಾಕಿನ್ ಇರುತ್ತೆ. ನೀವು ಆ ಥರ ಪಾರ್ಷಿಯಲಾಗಿ ವಿಡ್ರಾ ಮಾಡೋಕ್ಕಾಗಲ್ಲ ಖಂಡಿತ, ಇಲ್ಲಾಂದರೆ ಕ್ಲೋಸ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಎಲ್ಲನೂ ತೊಗೋಬೇಕಾಗುತ್ತೆ, ಅದರಲ್ಲಿ ಮತ್ತೆ ಚಾರ್ಜಸ್ ಇರುತ್ತೆ. ಸೊ ಪ್ಯಾಸಿವ್ ಇನ್ಕಮ್ ಏನಾದರೂ ರೆಗ್ಯುಲರ್ ಬೆನಿಫಿಟ್ ಇದೆಯಾ? ಖಂಡಿತ ಮ್ಯಾಕ್ಸಿಮಮ್ ಮ್ಯೂಚುವಲ್ ಫಂಡ್ಸಲ್ಲಿ ಆ ಥರ ಯಾವುದೂ ಇರಲ್ಲ. ಯಾವುದಾದ್ರೂ ಒಂದು ಡಿವಿಡೆಂಡ್ ರಿಲೇಟೆಡ್ ಫಂಡ್ಸ್ ಏನಾದರೂ ನೀವು ತೊಗೊಂಡ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ಡಿವಿಡೆಂಡ್ಸ್ ಅಲವೆನ್ಸ್ ಸಿಗುತ್ತೆ, ಒಂದು ಬೆನಿಫಿಟ್ ಸಿಗುತ್ತೆ. ಬಟ್ ಎಲ್ಲ ಮ್ಯೂಚುವಲ್ ಫಂಡ್ಸಲ್ಲೂ ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಮುಂಚೆ, ಅದರಲ್ಲಿ ಯಾವುದ್ರಲ್ಲೂ ನಮಗೆ ರೆಗ್ಯುಲರ್ ಬೆನಿಫಿಟ್ ಇರಲಿಲ್ಲ. ಸೊ ನೀವು ಚೂಸ್ ಮಾಡಬೇಕಾದ್ರೆ ಅದು ಪ್ರಾಪರಾಗಿ ಚೂಸ್ ಮಾಡಬೇಕು. ಸೊ ಏನಾಗುತ್ತೆ ಇಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಇದರಲ್ಲಿ ಮ್ಯೂಚುವಲ್ ಫಂಡ್ ಮಾಡೋದಕ್ಕೂ ಡೈರೆಕ್ಟಲ್ಲಿ ಮಾಡಿದ್ರೆ ಏನು ಬೆನಿಫಿಟ್ ಇದೆ, ಇದರಲ್ಲಿ ಏನು ಬೆನಿಫಿಟ್ ಇಲ್ಲ ಅಂತಂದರೆ, ಯಾವುದೇ ಕಂಪ್ನಿ ಆಗಲಿ ಇವರು ಕಂಪ್ನಿ ಮೇಲೆ ಶೇರ್ಸ್ ಮೇಲೆ ಹಾಕೋದು. ಬಟ್ ತುಂಬ ಕಂಪ್ನಿಗಳು ಏನು ಮಾಡ್ತಾರೆ, ಲಾರ್ಜ್ ಕ್ಯಾಪ್ ಫ್ರೀಕ್ವೆಂಟ್ಲಿ ಅಥವಾ ಆಫನ್ಲಿ ಅವರು ಬೋನಸ್ ಕೊಡ್ತಾರೆ, ಡಿವಿಡೆಂಡ್ಸ್ ಕೊಡ್ತಿರ್ತಾರೆ. ಆ ಒಂದು ಬೆನಿಫಿಟ್ಟು ಮ್ಯೂಚುವಲ್ ಫಂಡಿಂದ ಅವ್ರಿಗೆ, ಮ್ಯೂಚುವಲ್ ಫಂಡ್ ಏನು ಅವ್ರಿಗೆ ಸಿಗುತ್ತೆ, ಅವರು ನಮಗೆ, ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದು ನಮಗೆ ಆ ಒಂದು ಬೆನಿಫಿಟನ್ನು ಅವರು ನಮಗೆ ಕೊಡಲ್ಲ. ನಾವೇ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ಒಂದು ಬ್ಯೂಟಿಫುಲ್ ಏನು ಬೆನಿಫಿಟ್ ಇರುತ್ತಲ್ಲ, ಅದು ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಯೂಸ್ಫುಲ್ ಇದೆ. ಅದನ್ನು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಹೇಗೆ ಅಂತ, ಅದನ್ನೆಲ್ಲ ಹೇಗೆ ಯೂಸ್ಫುಲ್ ಮಾಡ್ಕೋಬೇಕು ಅಂತ. ಮೇನ್ ಕಾನ್ಸೆಪ್ಟ್ ಅದು, ಶೇರ್ ಮಾರ್ಕೆಟಲ್ಲಿ ಗೆಟಿಂಗ್ ಬೋನಸ್, ಗೆಟಿಂಗ್ ಡಿವಿಡೆಂಡ್ಸ್ ಈಸ್ ಅ ಮೋಸ್ಟ್ ಬೆನಿಫಿಷಿಯಲ್ ಪಾರ್ಟ್ ಆಫ್ ಶೇರ್ ಮಾರ್ಕೆಟ್. ಸೊ ಹಾಗೆ ಕಾಂಪೌಂಡೆಡ್ ಗ್ರೋತ್ ನೋಡಿದರೆ, ನಾನು 3 ವರ್ಷ 5 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಮ್ಯೂಚುವಲ್ ಫಂಡಲ್ಲಿ ಅಂತಂದರೆ ಅಷ್ಟೊಂದು ಕಾಂಪೌಂಡೆಡ್ ಗ್ರೋತ್ ಸಿಗಲ್ಲ. ನೀವು 15 ವರ್ಷ 20 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಖಂಡಿತ ಏನೂ ವಿಡ್ರಾ ಮಾಡ್ಕೋಬಾರ್ದು, ಏನೂ ರೆಗ್ಯುಲರ್ ಬೆನಿಫಿಟ್ ತೊಗೋಬಾರ್ದು. ಕಂಟಿನ್ಯೂಯಸ್ ಆಗಿ ನೀವು 20 ವರ್ಷ ಬಿಡದೆ ಕಟ್ಕೊಂಡು ಹೋಗ್ತಾನೇ ಇರಬೇಕು. ಒಂದು ತಿಂಗಳ ನೀವೇನಾದರೂ ಮಿಸ್ ಮಾಡಿದ್ರಿ ಅಂದರೆ ಪೆನಾಲ್ಟಿ. ಒಂದು ಸಿಪ್ ನೀವು ಕಟ್ತಾ ಇದ್ದೀರಾ, ನೀವೇ ಮಿಸ್ ಮಾಡಿದ್ರೂ ನಿಮಗೆ ಪೆನಾಲ್ಟಿ ಬೀಳುತ್ತೆ. ಸೊ ಇದು ಒಂದು ಡ್ರಾಬ್ಯಾಕ್ ಇದೆ ಇದರಲ್ಲಿ ಮ್ಯೂಚುವಲ್ ಫಂಡಲ್ಲಿ. ಫೈನಾನ್ಷಿಯಲಿ ಫ್ರೀಡಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕರೆಕ್ಟಾಗಿ ಚೂಸ್ ಮಾಡಿ, ಮ್ಯೂಚುವಲ್ ಫಂಡಲ್ಲಿ ಹೋಗ್ಬೇಕಾ ಅಥವಾ ನಾನೇ ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಕನ್ಕ್ಲೂಷನಲ್ಲಿ ಏನು ಹೇಳಬೇಕು ಅಂದರೆ, ಇನ್ಶೂರೆನ್ಸು ಒಂದು ಪ್ರೊಟೆಕ್ಷನ್ ಮಾತ್ರ, ಇನ್ವೆಸ್ಟ್ಮೆಂಟ್ ಅಲ್ಲ. ಮ್ಯೂಚುವಲ್ ಫಂಡ್ ಬಂದು ಇದು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟು, ಬಟ್ ಇದಕ್ಕಿಂತ ಬೆಟ್ರಾಗಿ ನಾವು ಓನಾಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮ್ಯೂಚುವಲ್ ಫಂಡ್ಗಿಂತ ಬೆಟ್ರಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬೆಟರ್ ರಿಟರ್ನ್ಸ್ ತೊಗೋಬೋದು. ಓಕೆ, ಈ ಒಂದು ಬೆಟರ್ ಇನ್ವೆಸ್ಟ್ಮೆಂಟು, ಬೆಟರ್ ಇದಕ್ಕೋಸ್ಕರ ಸ್ಟೇ ಟ್ಯೂನ್. ನನ್ನ ಮನಿ ಶಾಪಿಂಗ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಈ ಒಂದು ಸೀರೀಸ್ ನಾನು ಏನು ಹೇಳ್ತಿದ್ದೇನೆ, ಕಂಟಿನ್ಯೂಯಸ್ ಆಗಿ ಎಲ್ಲ ವೀಡಿಯೋಸನ್ನು ನೋಡ್ಕೊಂಡು ಹೋಗಿ, ಕೊನೆಯಲ್ಲಿ ನಾನು ನನ್ನ ಸ್ಟ್ರಾಟಜಿಯನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ಕೇರ್ಫುಲ್ಲಾಗಿ ನೋಡಿದರೆ ನೀವು ತುಂಬ ಚೆನ್ನಾಗಿ ಇನ್ವೆಸ್ಟ್ಮೆಂಟು ಮಾಡ್ಕೋಬೋದು. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು
ಗೋಲ್ಡು, ಸಿಲ್ವರ್ ಮತ್ತು ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡೋಣ. ಹೇಗೆ ಅದು ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಹೇಗೆ ಮ್ಯಾಚ್ ಆಗುತ್ತೆ, ಮ್ಯಾಚ್ ಆಗಲ್ಲ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಡಿಸ್ಕಸ್ ಮಾಡೋಣ. ತುಂಬ ಧನ್ಯವಾದಗಳು. ನಿಮಗೆ ಈ ಒಂದು ಕಂಟೆಂಟ್ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.